ನಮಸ್ಕಾರ, ನಾನು ಡಾಕ್ಟರ್ ಸಿರೀಶಾ ಕೀರ್ತಿ, ಕನ್ಸಲ್ಟೆಂಟ್ ಆಬ್ಸ್ಟೆಟ್ರಿಷಿಯನ್ ಅಂಡ್ ಗೈನಕಾಲಜಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಚೇತನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಕಡೂರು. ಸೊ ಫಸ್ಟ್ ಮಾಡ್ತಿರೋ ಸ್ಕ್ಯಾನ್ ಡೇಟಿಂಗ್ ಸ್ಕ್ಯಾನ್ ಅಂತ ಕರಿತೀವಿ. ಇದು 6 ರಿಂದ 8 ವಾರ ಟೈಮಲ್ಲಿ ಸ್ಕ್ಯಾನಿಂಗ್ ಮಾಡ್ತೀವಿ. ಸೊ ಇದರಲ್ಲಿ ನಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಲೊಕೇಶನ್ ಆಫ್ ದ ಪ್ರೆಗ್ನೆನ್ಸಿ. ಸೊ ಪ್ರೆಗ್ನೆನ್ಸಿ ಗರ್ಭಕೋಶ ಒಳಗಡೆ ಇದೆಯಾ ಇಲ್ಲ ಹೊರಗಡೆ ಏನಾದ್ರೂ ಫಾರ್ಮ್ ಆಗಿದೆಯಾ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಏನಾದ್ರೂ ಇದೆಯಾ ಅಂತ ಗೊತ್ತಾಗುತ್ತೆ. ಇನ್ನೊಂದು ಫೀಟಲ್ ವಯಬಿಲಿಟಿ ಅಂದ್ರೆ ಬೇಬಿದು ಹಾರ್ಟ್ ಬೀಟ್ ಬಂದಿದೆಯಾ ಇಲ್ಲ ಅನ್ನೋ ಅಂಶ ಗೊತ್ತಾಗುತ್ತೆ. ಇನ್ನೊಂದು ಜೆಸ್ಟೇಷನಲ್ ಏಜ್ ಅಂದ್ರೆ ಬೇಬಿದು ಎಷ್ಟು ಏಜ್ ಇದೆ, ಡೇಟ್ ಆಫ್ ದ ಡೆಲಿವರಿ ಅನ್ನೋದನ್ನ ನಮಗೆ ಈ ಸ್ಕ್ಯಾನ್ ಅಲ್ಲಿ ಗೊತ್ತಾಗುತ್ತೆ. ಸ್ಕ್ಯಾನ್ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಸ್ಕ್ಯಾನ್. ಈ ಸ್ಕ್ಯಾನ್ 3rd ಮಂತ್ ಅಲ್ಲಿ ಅಂದ್ರೆ 11 to 14 ವೀಕ್ಸ್ ಆಫ್ ಜೆಸ್ಟೇಷನ್ ಅಲ್ಲಿ ಈ ಸ್ಕ್ಯಾನ್ ನ ಮಾಡ್ತೀವಿ. ಈ ಸ್ಕ್ಯಾನ್ ಅಲ್ಲಿ ಗೊತ್ತಾಗೋದು ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಸ್ಕ್ಯಾನ್ ಅನ್ನೋದು ಮಾಡ್ತೀವಿ. ಈ ಟೈಮ್ ಅಲ್ಲಿ ನಮ್ಗೆ ಬೇಬಿನಲ್ಲಿ ಏನಾದ್ರೂ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಆರ್ ಗ್ರಾಸ್ ಕನ್ಜೆನಿಟಲ್ ಅನಾಮಲೀಸ್ ಏನಾದ್ರೂ ಇದ್ರೆ ನಮಗೆ ಈ ಸ್ಕ್ಯಾನ್ ಅಲ್ಲಿ ಡಿಟೆಕ್ಟ್ ಆಗುತ್ತೆ. ಅನಾಮಲಿ ಸ್ಕ್ಯಾನ್ ಅನ್ನೋದು 5th ಮಂತ್ ಅಲ್ಲಿ ಮಾಡ್ತೀವಿ. 18th to 22nd ವೀಕ್ಸ್ ಅಲ್ಲಿ ಮಾಡ್ತೀವಿ. ಈ ಸ್ಕ್ಯಾನ್ ಬೇಬಿನಲ್ಲಿ ಏನಾದ್ರೂ ಕನ್ಜೆನಿಟಲ್ ಅಬ್ನಾರ್ಮಾಲಿಟೀಸ್ ಅವಯವ ಏನಾದ್ರೂ ಲೋಪ ಇದೆಯಾ ಅನ್ನೋದನ್ನ ನಮಗೆ ಈ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗುತ್ತೆ. ಬೈ 20 ವೀಕ್ಸ್ ಆಫ್ ಜೆಸ್ಟೇಷನ್ ಬೇಬಿದು ಎಲ್ಲ ಆರ್ಗನ್ಸ್ ಫಾರ್ಮ್ ಆಗಿರುತ್ತೆ. ಸೊ ಏನಾದ್ರೂ ಕನ್ಜೆನಿಟಲ್ ಅಬ್ನಾರ್ಮಾಲಿಟೀಸ್ ಬೇಬಿನಲ್ಲಿ ಏನಾದ್ರೂ ಲೋಪ ಇದ್ರೆ ಈ ಸ್ಕ್ಯಾನ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಟೆಕ್ಟ್ ಆಗುತ್ತೆ ನಮಗೆ. ಗ್ರೋತ್ ಸ್ಕ್ಯಾನ್ ಅಂದ್ರೆ ಈ ಸ್ಕ್ಯಾನಿಂಗ್ 2 ಡಿಫರೆಂಟ್ ಟೈಪ್ಸ್ ಅಲ್ಲಿ ಟೈಮಿಂಗ್ಸ್ ಅಲ್ಲಿ ಮಾಡ್ತೀವಿ. ಒಂದು 28 ವೀಕ್ಸ್ ಅಲ್ಲಿ ಮಾಡ್ತೀವಿ. ಸೊ 28 ವೀಕ್ಸ್ ಅಲ್ಲಿ ನಮಗೆ ಬೇಬಿನಲ್ಲಿ ಎಲ್ಲಾ ಗ್ರೋತ್ ಪ್ಯಾರಾಮೀಟರ್ಸ್ ಕರೆಕ್ಟ್ ಆಗಿ ಬಂದಿದೆಯಾ ಇಲ್ಲ, ಆಮೇಲೆ ಮಗು ಸುತ್ತ ನೀರು ಅಂದ್ರೆ ಲೈಕರ್ ಅನ್ನೋದು ಕರೆಕ್ಟ್ ಆಗಿ ಫಾರ್ಮ್ ಆಗಿದೆಯಾ ಇಲ್ಲ, ಆಮೇಲೆ ಪ್ಲೆಸೆಂಟಲ್ ಲೊಕೇಶನ್ ಅಂದ್ರೆ ಗರ್ಭಕೋಶದಲ್ಲಿ ಮಾಸ್ ಯಾವ ಕಡೆ ಫಾರ್ಮ್ ಆಗಿದೆ, ಆಮೇಲೆ ಕೆಳಗಡೆಗೆ ಏನಾದ್ರೂ ಇದೆಯಾ ಅಂದ್ರೆ ಪ್ಲೆಸೆಂಟಾ ಪ್ರಿವಿಯಾ ಆ ತರ ಕಂಡೀಷನ್ಸ್ ಏನಾದ್ರೂ ಇದೆಯಾ ಅನ್ನೋದನ್ನ ಈ ಸ್ಕ್ಯಾನ್ ಅಲ್ಲಿ ಡಿಟೆಕ್ಟ್ ಮಾಡ್ತೀವಿ. ಸೊ ಈ ಸ್ಕ್ಯಾನಿಂಗ್ ಫಸ್ಟ್ ಒಂದು 28 ವೀಕ್ಸ್ ಗೆ ಮಾಡ್ತೀವಿ. ಆಮೇಲೆ ಮತ್ತೆ ಗ್ರೋತ್ ಪ್ಯಾರಾಮೀಟರ್ಸ್ ಎಲ್ಲ 32 ವೀಕ್ಸ್ ಅಲ್ಲಿ ಮತ್ತೆ ಚೆಕ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ 3rd ಟೈಮ್ ಮಾಡೋ ಸ್ಕ್ಯಾನಿಂಗ್ ಡೆಲಿವರಿಗಿಂತ ಮುಂಚೆ ಅಂದ್ರೆ ಅರೌಂಡ್ 35 to 36 ವೀಕ್ಸ್ ಈ ಸ್ಕ್ಯಾನ್ ಅನ್ನ ಮತ್ತೆ ರಿಪೀಟ್ ಮಾಡಿ ನೋಡ್ತೀವಿ.